ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಫೈನಲಿ ನಥಿಂಗ್ ಫೋನ್ 4a ಲಾಂಚ್ ಆಗಿದೆ ಅಂಡ್ ಇದರ ಒಂದು ಪ್ರೈಸ್ ಏನಿದೆ ಇದು 31,999 ಅಲ್ಲಿ ಲಾಂಚ್ ಆಗಿದೆ. ಬಟ್ ಆಫರ್ಸ್ ಮತ್ತೆ ಕಾರ್ಡ್ ಡಿಸ್ಕೌಂಟ್ ಎಲ್ಲ ಯೂಸ್ ಮಾಡಿದ್ರೆ ನಮ್ಗೆ ಈ ಒಂದು ಮೊಬೈಲ್ ಆಲ್ಮೋಸ್ಟ್ ಒಂದು 24 ಇಂದ 25,000 ಗೆ ಸಿಗ್ತಿದೆ. ಅಂಡ್ ಇವಾಗ ತಾನೇ ಲಾಂಚ್ ಆಗಿರೋದ್ರಿಂದ ಇನ್ನೊಂದು 3 ದಿನ ಬಿಟ್ರೆ ನಿಮ್ಗೆ ಸ್ಟೋರ್ ಅಲ್ಲೂ ಅವೈಲೇಬಲ್ ಇದೆ. ಹಾಗೇನೆ ಆನ್ಲೈನ್ ಅಲ್ಲೂ ಈ ಒಂದು ನಥಿಂಗ್ ಫೋನ್ 4a ನಾವು ಪರ್ಚೇಸ್ ಮಾಡಬಹುದು. ಇನ್ನು ಫ್ಯೂಚರ್ಸ್ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಡಿಸೈನ್ ಅಂತಾನೆ ಹೇಳ್ಬೋದು. ನಥಿಂಗ್ ಫೋನ್ ಅಂದಿದ್ ಕೂಡಲೇ ಟ್ರಾನ್ಸ್ಪರೆಂಟ್ ಬ್ಯಾಗ್ ನಮ್ಗೆ ಸಿಗುತ್ತೆ. ಅಂಡ್ ಈ ಒಂದು ಮೊಬೈಲ್ ಅಲ್ಲೂ ನಾವು ಟ್ರಾನ್ಸ್ಪರೆಂಟ್ ಬ್ಯಾಕ್ ನ ನೋಡ್ತಾ ಇದೀವಿ. ಅಂಡ್ ಇದು ಪಾಂಡಾ ಗ್ಲಾಸ್ ಆಗಿರುತ್ತೆ. ಹಾಗೇನೆ ಫ್ರೇಮ್ ಏನಿದೆ ಅದು ಪ್ಲಾಸ್ಟಿಕ್ ಫ್ರೇಮ್ ಆಗಿರುತ್ತೆ. ಬಟ್ ಈ ಒಂದು ಫ್ರೇಮ್ ನಲ್ಲಿರುವಂತಹ ಬಟನ್ಸ್, ಪವರ್ ಬಟನ್ ಆಗಿರ್ಬೋದು ಅಥವಾ ವಾಲ್ಯೂಮ್ ಬಟನ್ ಏನಿದೆ ಅದನ್ನ ಮೆಟಲ್ ಅಲ್ಲಿ ನಾವು ನೋಡ್ತಾ ಇದೀವಿ. ಅಂಡ್ ಈ ಒಂದು ಮೊಬೈಲ್ ಅಲ್ಲಿ ಗ್ಲಿಫ್ ಲೈಟ್ ಏನಿದೆ ಅದನ್ನ ತೆಗ್ದ್ಬಿಟ್ಟಿದ್ದಾರೆ. ಬಟ್ ಗ್ಲಿಫ್ ಬಾರ್ ನ ನಮ್ಗೆ ಕೊಟ್ಟಿದ್ದಾರೆ. ಸೊ ಇದೊಂಥರ ಹೊಸ ಡಿಸೈನ್ ಅಂತಾನೆ ಹೇಳ್ಬೋದು. ಹಾಗೆ ಗ್ಲಿಫ್ ಲೈಟ್ ಅಂತ ಈ ಒಂದು ಗ್ಲಿಫ್ ಬಾರು ಎಷ್ಟು ಚೆನ್ನಾಗಿರುತ್ತೆ ಅಂತ ಯೂಸ್ ಮಾಡಿದಾಗ ನಮ್ಗೆ ಗೊತ್ತಾಗುತ್ತೆ. ಇನ್ನು ಡಿಸ್ಪ್ಲೇ ನೋಡೋದಾದ್ರೆ 6.78 ಇಂಚಸ್ ನ 120 ಹರ್ಟ್ಸ್ AMOLED ಡಿಸ್ಪ್ಲೇ ನಮ್ಗೆ ಸಿಗ್ತಿದೆ. ಹಾಗೆ ಇದು 1.5K ರೆಸಲ್ಯೂಷನ್ ಜೊತೆಗೆ ಬರ್ತಿದೆ. ಅಂಡ್ ಈ ಒಂದು ಡಿಸ್ಪ್ಲೇ ಅಲ್ಲಿ ನಾವು ಗೊರಿಲ್ಲಾ ಗ್ಲಾಸ್ 7i ನ ನೋಡಬಹುದು. ಹಾಗೆ ಬೆಸಲ್ಸ್ ಕೂಡ ಯೂನಿಫಾರ್ಮ್ ಬೆಸಲ್ಸ್ ಇದೆ. ಇನ್ನೊಂದ್ ಸ್ವಲ್ಪ ಕಮ್ಮಿ ಬೆಸಲ್ಸ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ಗೆ ಅನ್ಸುತ್ತೆ. 6.7 ಇಂಚಸ್ ಅಂತ ಅಂದ್ರೆ ಒಂದು ಮೀಡಿಯಂ ಲೆವೆಲ್ ಫೋನ್ ಆಗಿರುತ್ತೆ. ಅಂಡ್ ಈ ಒಂದು ಮೊಬೈಲ್ ಅಲ್ಲಿ ಬ್ಯಾಟ್ರಿ ಕೂಡ ದೊಡ್ಡ ಇರುತ್ತೆ ಅಂತ ನೀವು ಅನ್ಕೊಂಡ್ರೆ ಇಲ್ಲ, ಬ್ಯಾಟ್ರಿ 5400 mAh ನ ನಾವು ನೋಡ್ತಾ ಇದೀವಿ. ಹಾಗೆ 50 ವ್ಯಾಟ್ ನ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ನಮಗೆ ಇದರಲ್ಲಿ ಸಿಗ್ತಿದೆ. ಇನ್ನು ಈ ಒಂದು ಮೊಬೈಲ್ ನ ಹಾರ್ಟ್ ಅದೇ ಪ್ರೊಸೆಸರ್. ಸೊ ಸ್ನ್ಯಾಪ್ಡ್ರ್ಯಾಗನ್ 7s Gen 4 ಪ್ರೊಸೆಸರ್ ನಾವು ಇದರಲ್ಲಿ ನೋಡ್ತಾ ಇದೀವಿ. ಈ ಒಂದು ಪ್ರೊಸೆಸರ್ ಅಂತಿತು ಸ್ಕೋರ್ಸ್ ನ ನೋಡೋದಾದ್ರೆ ಅರೌಂಡ್ 8 to 11 lakh ಒಳಗಡೆ ಸಿಗುತ್ತೆ. ಸೊ ಈ ಪ್ರೈಸ್ ರೇಟ್ ಅಲ್ಲಿ ಓಕೆ, ಒಂದು ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನು ಕ್ಯಾಮ್ರಾ ನೋಡೋದಾದ್ರೆ ಕ್ಯಾಮ್ರಾದಲ್ಲಿ ನಾವು ಅಪ್ಡೇಟ್ ನಾವು ನೋಡ್ತಾ ಇದೀವಿ. ಮೊದಲನೇದಾಗಿ ಪ್ರೈಮರಿ ಕ್ಯಾಮ್ರಾ ಇದು 50 ಮೆಗಾ ಪಿಕ್ಸೆಲ್ ನ ಸ್ಯಾಮ್ಸಂಗ್ ಸೆನ್ಸರ್ ಜೊತೆಗೆ ಬರ್ತಿದೆ. ಹಾಗೆ ಎರಡನೇದಾಗಿ ಪೆರಿಸ್ಕೋಪ್ ಕ್ಯಾಮ್ರಾ ಇದು ಕೂಡ 50 ಮೆಗಾ ಪಿಕ್ಸೆಲ್ ನಮಗೆ ಸಿಗ್ತಿದೆ. ಇದು 3.5x ನ ಒಂದು ಪೆರಿಸ್ಕೋಪ್ ಆಗಿರುತ್ತೆ. ಇನ್ನು ಅಲ್ಟ್ರಾ ವೈಡ್ ಏನಿದೆ ಇದು 8 ಮೆಗಾ ಪಿಕ್ಸೆಲ್ ನ ಸೋನಿ IMX355 ಸೆನ್ಸರ್ ನ ಯೂಸ್ ಮಾಡಿದ್ದಾರೆ. ಬರೀ ಹಾರ್ಡ್ವೇರ್ ಅಲ್ಲ, ಸಾಫ್ಟ್ವೇರ್ ಅಲ್ಲೂ ಕೂಡ ಅಪ್ಡೇಟ್ ನ ನಾವು ನೋಡ್ತಾ ಇದೀವಿ. ಕ್ಯಾಮ್ರಾ ಅಪ್ಲಿಕೇಶನ್ ಅಲ್ಲಿ ಎಷ್ಟೊಂದು ರೀತಿಯಾದಂತಹ ಪ್ರೀಸೆಟ್ಸ್ ನ ಕೂಡ ನಾವು ಇದರಲ್ಲಿ ನೋಡ್ತಾ ಇದೀವಿ. ಇದು ಕಮ್ಯುನಿಟಿ ಡಿಸೈನ್ಡ್ ಪ್ರೀಸೆಟ್ಸ್ ಅಂತ ಕಂಪನಿಯವರು ಹೇಳಿದ್ದಾರೆ. ಹಾಗೆ ಎಷ್ಟೊಂದು ರೀತಿಯಾದಂತಹ ವಿಜೆಟ್ಸ್ ನ ಕೂಡ ನಾವು ನೋಡ್ತಾ ಇದೀವಿ. ಸೊ ಕಸ್ಟಮೈಸ್ ಮಾಡ್ಕೊಬಹುದು, ಇಲ್ಲ ನಾವೇ ಕ್ರಿಯೇಟ್ ಮಾಡಬಹುದು ಅಂದ್ರೂ ನಾವೇ ಓನ್ ಆಗಿ ಕೂಡ ಕ್ರಿಯೇಟ್ ಮಾಡಬಹುದು. ಹಾಗೇನೆ ಈ ಒಂದು ಮೊಬೈಲ್ ತುಂಬಾ ವೇರಿಯಂಟ್ಸ್ ಅಲ್ಲಿ ಲಾಂಚ್ ಆಗ್ತಿದೆ. 8GB 128GB ಹಾಗೆ 8GB 256GB ಮತ್ತೆ 12GB 256GB ವೇರಿಯಂಟ್ ಅಲ್ಲಿ ನಾವು ಈ ಒಂದು ಮೊಬೈಲ್ ನ ನೋಡಬಹುದು. ಇನ್ನು ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ 3 years ಆಫ್ ಮೇಜರ್ ಅಪ್ಡೇಟ್ಸ್ ನಮಗೆ ಇದರಲ್ಲಿ ಸಿಗುತ್ತೆ. ಹಾಗೆ 6 years ಆಫ್ ಸೆಕ್ಯೂರಿಟಿ ಅಪ್ಡೇಟ್ ಅಥವಾ OS ಅಪ್ಡೇಟ್ ಗಳು ನಮಗೆ ಸಿಗುತ್ತೆ. ಇನ್ನು ಅದ್ರ ಜೊತೆಗೇನೆ IP64 ರೇಟಿಂಗ್ ನ ನಾವು ನೋಡ್ತಾ ಇದೀವಿ. ನಥಿಂಗ್ OS ಇದರಲ್ಲಿ ಇದೆ. ಹಾಗೆ USB 2.0 ನ ಕೂಡ ನಾವು ನೋಡ್ತಾ ಇದೀವಿ. ಹಾಗೇನೆ ಈ ಒಂದು ಮೊಬೈಲ್ ಅಲ್ಲಿ ಎಸೆನ್ಷಿಯಲ್ ಕೀ ಕೂಡ ನಾವು ನೋಡ್ತಾ ಇದೀವಿ. ಎಸೆನ್ಷಿಯಲ್ ಕೀ ಕೂಡ ನಾವು ಕಸ್ಟಮೈಸೇಷನ್ ಮಾಡ್ಕೊಬಹುದು. ಅಂಡ್ ಗ್ಲಿಫ್ ಬಾರ್ ಏನಿದೆ ಅದನ್ನು ಕೂಡ ಫುಲ್ಲಿ ಕಸ್ಟಮೈಸೇಷನ್ ನಾವು ಮಾಡ್ಕೊಬಹುದು. ನೋಟಿಫಿಕೇಶನ್ ಆಗಿರ್ಬೋದು, ರಿಂಗ್ ಟೋನ್ ಆಗಿರ್ಬೋದು ಅಥವಾ ಕಾಲ್ಸ್ ಆಗಿರ್ಬೋದು. ಸೊ ಯಾವುದಕ್ಕೆ ಯಾವ ರೀತಿಯಾದಂತಹ ಒಂದು ಅನಿಮೇಷನ್ ಬೇಕೋ ಆ ರೀತಿ ನಾವು ಕಸ್ಟಮೈಸೇಷನ್ ಮಾಡ್ಕೊಬಹುದು. ಇನ್ನು ಒಂದು ಅಪ್ಡೇಟ್ ಏನು ಅಂತ ಅಂದ್ರೆ ಬಾಕ್ಸ್ ಅಲ್ಲಿ ನಮಗೆ ಕೇಸ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ಬಟ್ ಒಂದು ಡಿಸಪಾಯಿಂಟ್ಮೆಂಟ್ ಏನು ಅಂತ ಅಂದ್ರೆ ಬಾಕ್ಸ್ ಅಲ್ಲಿ ಕೇಬಲ್ ಮಾತ್ರ ಸಿಗ್ತಿದೆ, ಅಡಾಪ್ಟರ್ ಸಿಗ್ತಿಲ್ಲ. ಅಡಾಪ್ಟರ್ ನ ನಾವು ಎಕ್ಸ್ಟ್ರಾ ತಗೋಬೇಕು. ಸೊ 50 ವ್ಯಾಟ್ ನಥಿಂಗ್ ಅಡಾಪ್ಟರ್ ಏನಿದೆ ಅದನ್ನ ನಾವು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಾಗುತ್ತೆ. ಇದಾಗಿತ್ತು ನಥಿಂಗ್ ಫೋನ್ 4a ನ ಬಗ್ಗೆ. ನಥಿಂಗ್ ಫೋನ್ 4a Pro ಕೂಡ ಲಾಂಚ್ ಆಗಿದೆ. ಸೊ ಅದರ ಒಂದು ಫ್ಯೂಚರ್ಸ್ ಇನ್ನ ಚೆನ್ನಾಗಿದೆ. ಅದರಲ್ಲಿ ಒಳ್ಳೆ ಪ್ರೊಸೆಸರ್ ನಾವಿನ್ನ ನೋಡ್ತಾ ಇದೀವಿ. ಹಾಗೆ ಪ್ರೈಸ್ ಕೂಡ ಸ್ವಲ್ಪ ಹೈಕ್ ಆಗಿದೆ. ಸೊ ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.